ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಈ ಮಧ್ಯೆ ವದಂತಿಗಳು ಸೃಷ್ಟಿಯಾಗ್ತಾ ಇದ್ದಾವೆ. ವಿಜಯಪುರದಲ್ಲಿ ಅಡುಗೆ ಅನಿಲ ಕೊರತೆಯಾಗಿದೆ ಅನ್ನುವಂಥ ವದಂತಿಯನ್ನು ಯಾರೋ ಹರಿಯಬಿಟ್ಟಿದ್ದಾರೆ. ಅಂದ್ರೆ ಗೃಹ ಬಳಕೆಯ ಸಿಲಿಂಡರು ಸಿಗಲ್ಲ ಅಂತ ಜನ ಮುಗಿಬಿದ್ದಿದ್ದಾರೆ ಗ್ಯಾಸ್ ಸಿಲಿಂಡರಿಗೋಸ್ಕರ. ಏಕಾಏಕಿ ಗ್ಯಾಸ್ ಏಜೆನ್ಸಿಗಳಿಗೆ ಗ್ರಾಹಕರು ಬಂದಿದ್ದಾರೆ. ಯಾರೋ ಮೊಬೈಲಲ್ಲಿ ಮೆಸೇಜ್ ಸೃಷ್ಟಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ, ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಅಂತ ಯಾರೋ ಕೆಲಸ ಇಲ್ಲದವರು ಮೆಸೇಜ್ ಟೈಪ್ ಮಾಡಿ ಕಳಿಸಿದ್ದಾರೆ. ಜನ ಗಾಬರಿ ಬಿದ್ದು ಗ್ಯಾಸ್ ಇಲ್ಲ ಅಂತ ಆದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಗ್ಯಾಸ್ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿದ್ರು. ಸಾಲು ಸಾಲು ಜನ ಬಂದು ಗ್ಯಾಸ್ ಸಿಲಿಂಡರ್ ಕೊಡ್ರಿ ಅಂತ ಕ್ಯೂ ನಿಂತಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಏನು ಯುದ್ಧ ನಡೀತಾ ಇದೆ, ಅದರ ಪರಿಣಾಮ ಏನಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಸಿಗೋದಿಲ್ಲ ಅಂತಕ್ಕಂಥದ್ದು. ಇನ್ನೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ಗಳ ವಿತರಣೆಯಲ್ಲಿ ಈಗಾಗಲೇ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇರೋದು. ಈ ನಿಟ್ಟಿನಲ್ಲಿ ನಾವು ನೋಡೋದಾದರೆ ವಿಜಯಪುರದಲ್ಲಿ ಜನ ಈಗ ಗ್ಯಾಸ್ ಸಿಲಿಂಡರ್ಗಳನ್ನ ಖರೀದಿಗೆ ಏನಂತಂದರೆ ಮುಗಿಬಿದ್ದಿದ್ದಾರೆ. ಇಲ್ಲ ನೋಡ್ಬೋದು, ವಿಜಯಪುರದ ಗೋಳಗುಮಠ ರಸ್ತೆಯಲ್ಲಿ ಇರತಕ್ಕಂಥ ವೆಂಕಟೇಶ್ವರ ಗ್ಯಾಸ್ ಏಜೆನ್ಸಿಯಲ್ಲಿ ಇಲ್ಲಿ ಎಷ್ಟೊಂದು ಜನ, ಅಂದರೆ ಪ್ರತಿನಿತ್ಯ ಮೊದಲು ನೋಡ್ತಾ ಇದ್ರೆ ಇಷ್ಟೊಂದು ರಶ್ ಇರ್ತಾ ಇರಲಿಲ್ಲ. ಆದರೆ ಈಗ ಗ್ಯಾಸ್ ಸಿಗುತ್ತೋ ಸಿಗಲ್ವೋ, ಕೆಲವೊಂದಿಷ್ಟು ಇರ್ತಂದರೆ ಈ ತಪ್ಪು ಭಾವನೆಗಳಿಂದ ಇಲ್ಲ ಮನೆಗೆ ಸಿಲಿಂಡರ್ಗಳೇ ಸಿಗೋದಿಲ್ಲ, ಇನ್ನು ಮುಂದೆ ಗ್ಯಾಸ್ ಬಂದಾಗುತ್ತೆ ಅಂತಕ್ಕಂಥ ಕೆಲವೊಂದಿಷ್ಟು ಆ ಕಥೆಗಳಿಂದಾಗಿ ಇಲ್ಲಿ ಜನ ಏನಂತಂದರೆ ಗ್ಯಾಸ್ಗಳ ಖರೀದಿಗೆ ಏನು ಮುಗಿಬಿದ್ದಿರುವಂಥದ್ದು. ಇಲ್ಲ ಒಳಗಡೆ ಕೂಡ ತೋರಿಸ್ತಾ ಇದ್ದೀವಿ ನೋಡಿ, ಇಷ್ಟೊಂದು ಸಂಖ್ಯೆಯಲ್ಲಿ ಆ ಯುದ್ಧಗಳು ಏನು ನಡೀತಾ ಇದ್ದಾವೆ, ಅದರಿಂದಾಗಿ ಗ್ಯಾಸ್ನ ಸ್ಟಾಕ್ ಸಿಗೋದಿಲ್ಲ. ಮತ್ತೊಂದು ಕಡೆಗೆ ಕೆಲವೊಂದು ವದಂತಿಗಳು ಹರಡಿರೋದ್ರಿಂದಾಗಿ, ಅಂದರೆ ಮನೆಗೆ ಬಳಕೆಗೆ ಸಿಲಿಂಡರ್ಗಳು ಸಿಗೋದಿಲ್ಲ, ಇನ್ನು ಮುಂದೆ ಬಂದಾಗುತ್ತೆ ಅನ್ನೋ ವದಂತಿಗಳಿಂದಾಗಿ ಇಲ್ಲಿ ನಾವು ನೋಡ್ಬೋದು ಇಷ್ಟೊಂದು ಸಂಖ್ಯೆಯಲ್ಲಿ, ಅಂದರೆ ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲಿ ಜನ ಇರೋದಿಲ್ಲ. ಆದರೆ ಈಗ ಈ ಜನರಿಗೆ ಏನು ಅನಿಸಿದೆ, ಈ ಗ್ಯಾಸ್ ಸಿಲಿಂಡರ್ಗಳು ಸಿಗೋದಿಲ್ಲ, ಇನ್ನು ಮುಂದೆ ಬಂದಾಗುತ್ತೆ ಅಂತಕ್ಕಂಥ ಈ ಏನು ವದಂತಿಗಳಿದ್ದಾವೆ, ಆ ವದಂತಿಗಳಿಂದಾಗಿ ವಿಜಯಪುರದಲ್ಲಿ ಈ ರೀತಿಯ ಪರಿಸ್ಥಿತಿ ನೋಡಲಿಕ್ಕೆ ಸಿಗ್ತಾ ಇದೆ. ಅಂದರೆ ಇಲ್ಲಿ ಪೊಲೀಸರ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಇಲ್ಲಿ, ಅಂದರೆ ಇಲ್ಲಿ ನಿಯಂತ್ರಣ ಆಗ್ತಾ ಇಲ್ಲ ಜನ. ಹೀಗಾಗಿ ಏನಂತಂದರೆ ಗ್ಯಾಸ್ ಕಂಪನಿಯವರು, ಇಲ್ಲಿನ ಏಜೆನ್ಸಿಯವರು, ಪೊಲೀಸರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ. ಕೆಲವರು ಬಂದು ಗಲಾಟೆ ಮಾಡೋದು, ನಮಗೆ ಗ್ಯಾಸ್ ಬೇಕೇ ಬೇಕ್ರಿ ಅಂತೇಳಿ. ಹೀಗಾಗಿ ಏನಂತಂದರೆ ಈಗ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಇಲ್ಲಿ ಸ್ಪಾಟಿಗೆ ಕರೆಸಿದ್ದಾರೆ. ಇಲ್ಲಿ ನಿಮ್ಮಲ್ಲಿ ಏನೋ ಆತಂಕ ಇದೆಯಾ, ಗ್ಯಾಸ್ ಸಿಗೋದಿಲ್ಲ ಇನ್ನು ಮುಂದೆ ಬಂದಾಗುತ್ತೆ ಅನ್ನೋ ಆತಂಕಗೊಂಡೆ ಈ ಕಡೆ ಬಂದಿದ್ದೀಗ. ಒಂದು ಅಟ್ಲೀಸ್ಟ್ ಒಂದು ಸಿಲಿಂಡರ್ನ ಮನೇಲಿ ಇಟ್ಕೋಬೇಕಂತೇಳಿ. ಹಾಂ ಸರ್. ಏನು ಅನಿಸ್ತಾ ಇದೆ, ಹೆಂಗೆ ಆತಂಕ ಇದೆ? ಏನೋ ಒಂದು ಸ್ವಲ್ಪ ಆಗ್ತದೆ ಸರ್, ಯುದ್ಧ ನಡೀತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಮನೆ ಸ್ಟಾಕ್ ಇರಲಿಲ್ಲನ್ರಿ? ಇಲ್ಲ ಸರ್, ಏನೂ ಇಲ್ಲ. ಈಗ ಒಂದು ಸರ್ ಅಟ್ಲೀಸ್ಟ್ ಒಂದರ ಇಟ್ಕೋಬೇಕಂತೇಳಿ ಬಂದಿದ್ದೀವಿ ಸರ್. ಗ್ಯಾಸ್ ಸಿಗ್ತೈತಿ ಏನು ತೊಂದರೆ ಇಲ್ಲ, ಯಾಕಂದ್ರೆ ಗ್ಯಾಸ್ ಮಿಸ್ಯೂಸ್ ಆಗಬಾರ್ದು, ಅದು ಮೇನ. ಈಗ ಅಂಥ ವಾರಿನ ಒಂದು ವರ್ಷ ವಾರ ನಡೀಲಿ, ಸಿಲಿಂಡರ್ ಕಸ್ಟಮರ್ ಮುಡ್ತೈತಿ. ಯಾಕಂದ್ರೆ ತಿಂಗಳಿಗೆ ಒಂದು ಕಂಪಲ್ಸರಿ ಬುಕ್ಕಿಂಗ್ ಆಗಬೇಕು, OTP ಬರಬೇಕು. ಈ ಕಸ್ಟಮರ್ ಎಂಬುದು ತಿಂಗಳ 2 ಜನ ಮುಗಿ ಬೀಳಾಗ್ತಾರಲ್ಲ, ಏನು ಕಾರಣ ಇದು? ಈಗ ಅದೇ ಭಯ ಅವರಿಗೆಲ್ಲ, ಈಗ ನಿಮ್ಮ ಮುಂದೆ ಹೇಳೋಕ್ಕೆ ಭಯ ಪಡ್ತಾರೆ ಅವರು. ಆಮೇಲೆ ಕೆಲವೊಂದು ಸಿಲಿಂಡ್ರು ಮಿಸ್ಯೂಸ್ ಆಗುತ್ತಾವೆ. ಈಗ ನಾ ಬುಕ್ ಮಾಡಿ ನಿಮಗೆ ಕೊಡ್ತೀನಿ, ಅಂಥ ಕಸ್ಟಮರ್ ಜಾಸ್ತಿ. ಈಗ ಅವ್ರ ಕೋಟ ಮುಗಿದಿರ್ತಾವೆ. ಈಗ ತಿಂಗಳಿಗೆ ಒಬ್ಬರು 15 ದಿವಸಕ್ಕೊಮ್ಮೆ ತೊಗೋತಾರೆ. ಅವರು ಎಲ್ಲ ಬುಕ್ಕಿಂಗ್ ಆಗಂಗಿಲ್ಲ. 30 ಡೇಸ್ 30 ಡೇಸ್ ಪೊಲೀಸ್ ಇಲಾಖೆಯವರೆಲ್ಲ ಕರೆಸಿದ್ರು. ಅದು ಸ್ವಲ್ಪ ಗಲಾಟೆ ಆಲತ್ತ ಕರೆಸಿದೆ ಅವ್ರಿಗೆ. ನಿಮ್ಮಲ್ಲಿ ಮಾಮೂಲಿಯಾಗಿ ನೋಡಿದ್ರೆ ಇಷ್ಟು ಜನ ಇರೋದಿಲ್ಲ, ಆಫೀಸ್ಗೆ ಬರಂಗಿಲ್ಲ ಕಸ್ಟಮರ್. ಅವ್ರು ಬುಕ್ಕಿಂಗ್ ಮಾಡಿರ್ತಾರೆ, ಅವ್ರ ಮನೆಗೆ ಡೆಲಿವರ್ ಆಗುತ್ತೆ. ಯಾಕೆ ಇಷ್ಟೊಂದು ಜನ ಇವತ್ತು ಮುಗಿಬಿದ್ದಾರೆ ಗೊತ್ತಿಲ್ಲ ನಮಗೆ. ಅವ್ರು ಆಮೇಲೆ ಕಂಪ್ನಿದಿಂದ ಮೆಸೇಜ್ ಹೋಗಿದ್ದವ್ರಿಗೆಲ್ಲ, ನೀವೆಲ್ಲ ಸೋಷಿಯಲ್ ಮೀಡಿಯಾ ನೋಡಿ ಗಾಬರಿ ಪಡೋದು ಅವಶ್ಯಕತೆ ಇಲ್ಲ, ನಿಮ್ಮ ಸಿಲಿಂಡರ್ ಬರ್ತಾವ, ನಮ್ಮಲ್ಲಿ ಸ್ಟಾಕ್ ಇದೆ ಅಂತ ಕಂಪ್ನಿದಿಂದ ಮೆಸೇಜ್ ಬಂದಿದೆ ಗ್ರಾಹಕರಿಗೆ. ಆದರೂ ಅವ್ರಿಗೆ ಆತಂಕ. ಆಮೇಲೆ ನಾವು ಕೂಡ ಕೇಳ್ತಾ ಇದ್ದೀವಿ, ಈ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಂದು ಕಡೆ ಜನ ಪ್ಯಾನಿಕ್ ಆಗಿದ್ದಾರೆ, ಗ್ಯಾಸ್ ಸಿಲಿಂಡರ್ ಮುಂದೆ ಸಿಗೋದಿಲ್ಲ ಅಂತ ಹೇಳಿ. ಆಮೇಲೆ ಈ ಸಾಮಾಜಿಕ ಜಾಲತಾಣಕ್ಕೆ ಕೆಲವೊಂದು ವದಂತಿಗಳು ಹರಡಿರುವಂಥದ್ದು, ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ಗಳು ಸಿಗೋದಿಲ್ಲ, ಬಂದಾಗುತ್ತೆ ಏಕಾಏಕಿ, ಆ ಯುದ್ಧದ ಪರಿಣಾಮದಿಂದ ಗ್ಯಾಸ್ಗಳೇ ಬಂದಾಗ್ತವೆ ಅನ್ನತಕ್ಕಂಥ ವದಂತಿಗಳೇನು ಹರಿದಾವೆ. ಅದರ ಪರಿಣಾಮವಾಗಿ ಏನಂದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಏನಾದರೂ ಮುಗಿಬಿದ್ದಿದ್ದಾರೆ ತಮ್ಮ ಗ್ಯಾಸ್ ಸಿಲಿಂಡರ್ಗಳಿಗಾಗಿ. ವಿಜಯಪುರ ಕೇಳಪ್ಪ ಜೊತೆಗೆ ಷಡಕ್ಷರೀಶನ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.